ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಯಾಟರ್ಡೆ ಮಧ್ಯಾಹ್ನ ಹಂಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಫಸ್ಟು ದೇವ್ರ ಸಾಮಾನೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಹೋಗಿ ನಾನು ದೇವ್ರ ಮನೆ ಎಲ್ಲ ಒರೆಸ್ಕೊತೀನಿ. ಮನೆ ಎಲ್ಲ ಮುಂಚೆನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ದೇವ್ರ ಮನೆ ಒಂದು ಮಾತ್ರ ಸ್ಯಾಟರ್ಡೆ ಇಟ್ಕೊಂಡಿದ್ದೆ. ಸ್ಯಾಟರ್ಡೆ ಬರೀ ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು ಅಷ್ಟೇ. ಅದಕ್ಕೆ ಫಸ್ಟು ದೇವ್ರ ಮನೆ ಮುಗಿಸ್ಕೊಂಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡ್ರೆ ಆಯಿತು ಅಂತ ಫಸ್ಟು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಸಾಮಾನೆ ಎಲ್ಲ ತೊಳೆದಿಟ್ಟೆ. ಅದೆಲ್ಲ ತೊಳೆದಿಟ್ಟಾದಮೇಲೆ ಇವಾಗ ದೇವ್ರ ಮನೆನ ಒರೆಸ್ಕೊತಾ ಇದ್ದೀನಿ. ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದು, ಬೇಗನೆ ಕೆಲಸ ಮುಗಿಸ್ಕೊಳ್ಬೋದು. ಇನ್ನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡಾಯಿತು. ಹಾಗೆ ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿದ್ದೆ. ನಾಳೆಗೆಲ್ಲ ಹೂವು ಬೇಕಲ್ಲ, ಸಂಡೇ. ಹೂವು, ಬಿಲ್ಪತ್ರೆ ಎಲೆ ಮತ್ತು ತುಳಸಿ, ಅರಿಶಿನ, ಕುಂಕುಮ ಇದೆಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆನ್ಲೈನಲ್ಲೇ ಆರ್ಡರ್ ಮಾಡೋಣ, ಮತ್ತು ಯಾರು ಹೋಗ್ತಾರೆ ಆಚೆ ತೊಗೊಂಡು ಬರೋಕ್ಕೆ ಅಂತ ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ. ಎಲೆಗಳೆಲ್ಲ ಇಲ್ಲೆಲ್ಲ ಕೊಡೋದು ಒಂಥರ ಇರುತ್ತೆ, ಆದರೆ ಆನ್ಲೈನಲ್ಲಿ ಬಂದಿತ್ತಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಅಂಗಡಿಗಳಲ್ಲೆಲ್ಲ 10 ಎಲೆ ತೊಗೊಂಡ್ರೆ 5 ಎಲೆ ಚೆನ್ನಾಗಿರುತ್ತೆ, 5 ಎಲೆ ಚೆನ್ನಾಗಿರಲ್ಲ. ಇಲ್ಲಿ ಬರೋದೇ 5 ಎಲೆ ಒಂದು ಪ್ಯಾಕಲ್ಲಿ, ಅದು ಕೂಡ ಚೆನ್ನಾಗಿತ್ತು. ಇನ್ನು ಇಷ್ಟೆಲ್ಲ ತರಿಸ್ದೆ. ಅರಿಶಿನ ಮತ್ತು ಗಂಧ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅದ್ರದ್ದು. ಸೊ ಅದಕ್ಕೆ ಅದನ್ನು ಬುಕ್ ಮಾಡಿ ನೋಡಿದೆ ಹೇಗಿರುತ್ತೆ ಅಂತ. ಅದೆಲ್ಲನೂ ಚೆನ್ನಾಗಿತ್ತು. ಇನ್ನು ಅದನ್ನೆಲ್ಲ ಹಾಗೇ ಇಟ್ಟೆ, ಯಾಕಂದರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಆಚೆ. ದೇವ್ರ ಮನೆ ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು, ಇನ್ನೂ ಹೊರಗಡೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇತ್ತಲ್ವಾ, ಅದಕ್ಕೆ ಏನೋ ಕಳಿಸಿದ್ರು. ಅದಕ್ಕೇನು ಅಂತ ನೋಡೋಕ್ಕೆ ಹಂಗೆ ಎದ್ದು ಆಚೆ ಹೋದೆ. ಗೊತ್ತೇ ಇರಲಿಲ್ಲ ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ತಾರೆ ಅಂತ. ಸೊ ಅವ್ರು ಊರಲ್ಲಿದ್ರಲ್ಲ, ಇವತ್ತು ಬೇರೆ ಅವ್ರ ಬರ್ಡೇ. ಅವ್ರ ಬರ್ಡೇ ವ್ಯಾಲೆಂಟೈನ್ಸ್ ಡೇ ಎರಡೂ ಒಂದೇ ಸತಿ ಬಂದಿತ್ತು. ಯಾವಾಗೂ ಸೆಲೆಬ್ರೇಟ್ ಮಾಡ್ತೀವಿ ಅವ್ರ ಬರ್ಡೇನ, ಆದರೆ ಈ ವರ್ಷನೇ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಆದರೂ ಅವರು ಊರಲ್ಲೇ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು, ಅದೇ ಖುಷಿ. ಇನ್ನು ನನಗೂ ಕೂಡ ಗಿಫ್ಟ್ ಕಳಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು ಗಿಫ್ಟ್ ನೋಡಿ. ನಾನು ಅಂದ್ಕೊಂಡೇ ಇರಲಿಲ್ವಲ್ಲ ಇದೆಲ್ಲ. ಸೊ ತುಂಬ ಖುಷಿ ಆಯಿತು. ಒಂದು ರೋಸು ಶೈನು. ಅಪ್ಪು ಏನೋ ಮಾಡ್ಬಿಟ್ಟು ಅನ್ಕೊಂಡ್ರಪ್ಪೋ, ನೋಡಪ್ಪೋ. ರೋಸು ಇದೇನು? ಏನೋ ಮಾಡೋನೆ, ನಾನು ಐಸ್ ಕ್ರೀಮ್ ಮಾಡೋಣಂತ ಜಲ್ ಜಲ್ ಅಂತ ಐತಲ್ಲ. ಏನೋ ಮಾಡಿರ್ತಾನೆ. ಏನ್ ಚಲೋದು. ಒಂದು ರೋಸ್ ಜೊತೆ ಇದನ್ನು ಕೂಡ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು. ಅದರೊಳಗಡೆ ಲೆಟರ್ ಇರುತ್ತೆ, ಅದರಲ್ಲಿ ಬರೆದು ಹಾಕಿರ್ತಾರೆ ಒಳಗಡೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಎಲ್ಲ ಫಸ್ಟ್ ಟೈಮು ಅವರು ದೂರ ಇದ್ದು ಈ ಥರ ಎಲ್ಲ ಕಳಿಸಿರೋದು. ಸೊ ನನಗೆ ತುಂಬ ಖುಷಿ ಆಯಿತು. ಗಿಫ್ಟ್ ಎಲ್ಲ ತೊಗೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ನೈಟೇ ರಂಗೋಲಿ ಹಾಕ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ದೇವ್ರ ಮನೆ ಕೆಲಸ ಏನೇನಿತ್ತು ಸೊ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ಪಾತ್ರೆಗಳೆಲ್ಲ ಇತ್ತು. ಊಟ ಎಲ್ಲ ಮಾಡಿದ್ವಲ್ಲ, ಆ ಪಾತ್ರೆ ಎಲ್ಲ ಇತ್ತು. ಸೊ ಅದಕ್ಕೆ ಅದನ್ನು ಒಂದು ಸ್ವಲ್ಪ ತೊಳ್ಕೊಂಡು ಬಿಡೋಣ ಅಂತ ಇವಾಗ ಪಾತ್ರೆಗಳೆಲ್ಲ ತೊಳೆದಿಡ್ತಾ ಇದ್ದೀನಿ. ಇನ್ನು ಒಳಗಡೆ ಕೆಲಸ ಎಲ್ಲ ಆಯ್ತಲ್ಲ, ಇವಾಗ ಬಾಗಿಲಿಗೆ ನೀರು ಹಾಕೋಣ ಅಂತ ಇವಾಗ ಬಾಗಿಲಿಗೆ ನೀರು ಹಾಕಕ್ಕೆ ಬಂದೆ. ಸೊ ಮೆಟ್ಲಿಗೆಲ್ಲ ನೀರು ಹಾಕಬೇಕಾಗಿತ್ತು. ಹಬ್ಬಕ್ಕೆಲ್ಲ ಹಾಕ್ತೀವಿ ಮೆಟ್ಲಿಗೆ ನೀರು. ನಾವು ಓನರ್ ಆಂಟಿ ಇದ್ದರೆ ಓನರ್ ಆಂಟಿ ನಾನು ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಆದರೆ ಇವತ್ತು ಓನರ್ ಆಂಟಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಕೆಳಗಡೆ ಎಲ್ಲ ಪಾಪ ಅವರೇ ಕ್ಲೀನ್ ಮಾಡ್ಕೊತಾರೆ. ಇವತ್ತು ಅವ್ರು ಇರಲಿಲ್ವಲ್ಲ, ಎಲ್ಲ ಆಚೆ ಹೋಗಿದ್ರು ಅಂತ ನಾನೇ ಕೆಳಗಡೆ ಮೆಟ್ಲೆಲ್ಲ ಗುಡಿಸ್ತಾ ಇದ್ದೆ. ಇನ್ನು ನೀರೆಲ್ಲ ನೀಟಾಗಿ ಹಾಕ್ಕೊಂಡು ಇವಾಗ ಗುಡಿಸ್ಕೊತಾ ಇದ್ದೀನಿ. ಸೊ ಹಬ್ಬದ ದಿನ ಎಲ್ಲ ಈ ಥರ ನೀರು ಹಾಕ್ಕೊಂಡು ಗುಡಿಸಿದ್ರೇ ಚೆನ್ನಾಗಿರುತ್ತೆ. ಮಿಕ್ಕಿದ ಟೈಮಲ್ಲೆಲ್ಲ ಒರೆಸ್ಕೊತೀವಿ, ಆದರೆ ಹಬ್ಬದ ದಿನಗಳಲ್ಲಿ ನೀರು ಹಾಕಿ ತೊಳಿಬೇಕು. ಅದಕ್ಕೋಸ್ಕರ ಎಲ್ಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಊಟ ಎಲ್ಲ ತಿಂದು ಆಮೇಲೆ ಕೆಳಗಡೆ ರಂಗೋಲಿ ಹಾಕಕ್ಕೆ ಬಂದು ಇದು 2ನೇ ರಂಗೋಲಿ. ಈ ರಂಗೋಲಿ ಹಾಕಕ್ಕೆ ಸಾಹಸ ಪಟ್ಬಿಟ್ಟಿದ್ದೀವಿ. ಫಸ್ಟ್ ಒಂದು ರಂಗೋಲಿ ಹಾಕ್ತು, ಅದು ಸರಿಯಾಗಿ ಬಂದಿಲ್ಲ ಡಾಟ್ಸು ಅಂತ ಅದನ್ನ ಅಳಿಸಿ ಮತ್ತೆ ಈ ರಂಗೋಲಿ ಹಾಕ್ತು. ಆಮೇಲೆ ಇದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತು ಅಂತ ತಲೆ ಕೆಡಿಸ್ಕೊಂಡಿದ್ದು. ಆಮೇಲೆ ಚೆನ್ನಾಗಿ ಬಂತು. ಮನೆ ಹತ್ರ ಹಾಕೋಕ್ಕೇನೋ ಈಸಿಯಾಗಿರುತ್ತೆ, ಚೆನ್ನಾಗಿ ಹಾಕ್ಬಿಡ್ತೀವಿ ಮನೆ ಮುಂದೆ. ಆದರೆ ಕೆಳಗಡೆ ದೊಡ್ಡದು ಹಾಕ್ಬೇಕಂದ್ರೆ ನನಗಂತೂ ತುಂಬ ಕಷ್ಟ. ಈ ಫ್ರೀ ಹ್ಯಾಂಡ್ ಡಿಸೈನ್ ಅಂದರೆ ಬಿಡ್ತೀನಿ, ಡಾಟೆಡ್ ಎಲ್ಲ ನನಗೆ ಬಿಡೋಕ್ಕೆ ಬರೋಲ್ಲ. ಫ್ರೀ ಹ್ಯಾಂಡ್ ಎಷ್ಟು ಬಿಡು ಅಂದರೂ ಬಿಡ್ತೀನಿ, ಆದರೆ ಡಾಟೆಡ್ ಮಾತ್ರ ನನಗೆ ಬರೋದಿಲ್ಲ. ಅದಕ್ಕೆ ನಾನು ಡಾಟೆಡ್ ಎಲ್ಲ ಬಿಡೋಕ್ಕೋಗಲ್ಲ. ಇನ್ನು ಹೆಂಗೋ ಮಾಡಿ ರಂಗೋಲಿ ಒಂದು ಹಂತಕ್ಕೆ ಬಂತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ರಂಗೋಲಿ ಬಿಡೋಕ್ಕಾದ್ರೆ ಒಂಥರ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಎಲ್ಲರೂ ಸೇರಿಕೊಂಡು ಕೆಳಗಡೆ ರಂಗೋಲಿ ಬಿಡ್ಬೋದು.
ಇನ್ನು ಫೈನಲ್ ಆಗಿ ರಂಗೋಲಿ ಕೂಡ ಮುಗೀತು. ರಂಗೋಲಿ ಎಲ್ಲ ಹಾಕೋ ಅಷ್ಟೊತ್ತಿಗೆ 1:30 ಆಗೋಗ್ಬಿಟ್ಟಿತ್ತು. ರಂಗೋಲಿ ಹಾಕ್ಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಹೋಗುತ್ತೋ. ಇನ್ನು ರಂಗೋಲಿ ಹಾಕಿ ಮುಗಿಸಿ ಮೇಲೆ ಬಂದು ಸೊ ಮೇಲಿಂದ ಈ ಥರ ಕಾಣ್ತಾ ಇತ್ತು ರಂಗೋಲಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ನೈಟು ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು. ಇವಾಗ ಎಲ್ಲನೂ ನೀಟಾಗಿ ಹಾಸಿಗೆ ಕವರೆಲ್ಲ ಒದ್ರಿ, ಸೋಫಾ ಸೆಟ್ ಕವರೆಲ್ಲ ಒದ್ರಿ ಹಾಕ್ಕೊಂಡು ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊಳ್ಬೇಕು. ಇನ್ನು ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂತ ಇವಾಗ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆಯಲ್ಲಿ ಸಿಂಪಲ್ಲಾಗೆ ಪೂಜೆ ಮಾಡಿಕೊಂಡು ಇನ್ನು ನೈಟೆಲ್ಲ ಇವತ್ತು ಜಾಗರಣೆ ಇರೋಣ ಅಂತ ಅಂದ್ಕೊಂಡು. ನೀವೆಲ್ಲ ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ಹಬ್ಬಗಳಲ್ಲಿ ಕಲರ್ ರಂಗೋಲಿ ಹಾಕೋದು ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬ ಇಷ್ಟ ಈ ಥರ ಹಬ್ಬಗಳಲ್ಲಿ ರಂಗೋಲಿ ಹಾಕೋಕ್ಕೆ. ಅದೇ ರಿಲೇಟೆಡ್ ರಂಗೋಲಿ ಹಾಕೋಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೆ ಹುಡುಕ್ತಾ ಇರ್ತೀನಿ ಯಾವ ರಂಗೋಲಿ ಹಾಕೋದು ಅಂತ. ನಿಮಗೆಲ್ಲ ಏನು ಇಷ್ಟ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆಲ್ಲ ರಂಗೋಲಿ ಹಾಕೋಕ್ಕೆ ಇಷ್ಟನಾ ಅಂತ ನನಗೂ ಕೂಡ ತಿಳಿಸಿ, ಆವಾಗ ನನಗೂ ಕೂಡ ಗೊತ್ತಾಗುತ್ತೆ. ಇನ್ನು ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಕೊಂಡು ಹೊಸ್ಲು ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಶಂಖದ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಚೆನ್ನಾಗಿ ಬಂತು ಶಂಖದ ರಂಗೋಲಿ. ಈ ಥರ ನೋಡಿ ನಾರ್ಮಲಾಗಿ ಕೈಯಲ್ಲಿ ಬಿಡಿಸು ಅಂದರೆ ಬಿಡಿಸ್ತೀನಿ. ಇದಕ್ಕೇನು ಡಾಟ್ ಇಲ್ಲ, ಹಾಗೆ ಕೈಯಲ್ಲಿ ಫ್ರೀ ಹ್ಯಾಂಡಲ್ಲಿ ಬಿಟ್ಟಿದ್ದು. ಒಬ್ಬೊಬ್ಬರು ಡಾಟ್ ಇಟ್ಕೊಂಡು ಬಿಡ್ತಾರೆ ಇದಕ್ಕೂ, ಆದರೆ ನನಗೆ ಫ್ರೀ ಹ್ಯಾಂಡೇ ಇಷ್ಟ, ಸೊ ಅದಕ್ಕೆ ಹಂಗೆ ಬಿಟ್ಟೆ. ಇನ್ನು ಆಚೆ ಎಲ್ಲ ರಂಗೋಲಿ ಹಾಕಿ ಬಂದೆ. ಆವಾಗೇ ಗುಡ್ಸೋಗಿದ್ದೆ. ಗುಡ್ಸೆಲ್ಲ ಹೋಗಾದ್ಮೇಲೆ ಆಚೆ ಒರೆಸಿ ರಂಗೋಲಿ ಹಾಕಿ ಬಂದು ಮನೆ ಒಳಗಡೆ ಒರೆಸ್ಕೊತಾ ಇದ್ದೀನಿ. ಇನ್ನು ಮನೆ ಎಲ್ಲ ಒರೆಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತೇನು ಅಡುಗೆ ಏನು ಮಾಡಿಲ್ಲ, ಯಾಕಂದರೆ ಎಲ್ಲರೂ ಉಪವಾಸ ಇದ್ದು ಜಾಗರಣೆ ಇರೋಣ ಅಂತ ಅಂದ್ಕೊಂಡಿದ್ದು. ಸೊ ಅದಕ್ಕೆ ಇವತ್ತು ಏನು ಅಡುಗೆ ಮಾಡಿಲ್ಲ. ಮತ್ತು ನೈವೇದ್ಯಕ್ಕೂ ಕೂಡ ಬಾಳೆಹಣ್ಣು ತೆಂಗಿನಕಾಯಿ ಹೊಡೆದಿಟ್ಟಿದ್ದು, ಯಾಕಂದರೆ ಜಾಗರಣೆ ಇರ್ತೀವಲ್ಲ, ನೈಟ್ ಅಡುಗೆ ಮಾಡಿಬಿಟ್ಟು ಬೆಳಗಿನ ಜಾವ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಇವಾಗ ನಾರ್ಮಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಸಂಜೆ ಒಂದು ಸತಿ ಪೂಜೆ ಮಾಡಬೇಕು, ಬೆಳಿಗ್ಗೆ ಒಂದು ಸತಿ ಮಾಡಬೇಕಲ್ವಾ. ಸೊ ಬೆಳಿಗ್ಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಬ್ರೊಬ್ಬರು ಸಂಜೆ ಮಾಡ್ತಾರೆ. ನಾನು ಬೆಳಿಗ್ಗೆ ಮತ್ತು ಸಂಜೆ 2 ಟೈಮು ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನಾನು ವರ್ಷ ಏನೂ ಉಪವಾಸ ಇರಲಿಲ್ಲ ಶಿವರಾತ್ರಿಗೆ. ಇದೇ ಫಸ್ಟ್ ಟೈಮು ಉಪವಾಸ ಜಾಗರಣೆ ಮಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ನಾನು ಉಪವಾಸ ಇರಲಿಲ್ಲ ಶಿವರಾತ್ರಿಗೆ, ಮತ್ತು ಜಾಗರಣೆನೂ ಮಾಡಿಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ದೇವಸ್ಥಾನಗಳೆಲ್ಲ ಸುತ್ತಾಡ್ಕೊಂಡು ಬಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ ಆಗ್ತಾಯಿತ್ತು. ಆದರೆ ಈ ಸತಿ ಉಪವಾಸ ಇದ್ದು ಜಾಗರಣೆ ಮಾಡೋಣ ಅಂದ್ಕೊಂಡು ನನ್ನ ಮೈದನ, ನನ್ನ ನಾದಿನಿ ಮತ್ತು ನಾನು 3 ಜನನೂ ಈ ಸತಿ ಜಾಗರಣೆ ಮತ್ತು ಉಪವಾಸ ಮಾಡಿದ್ದು. ತುಂಬ ಖುಷಿ ಆಯಿತು ಈ ಸತಿ ಮಾಡಿ. ಇನ್ನು ಸಂಜೆ ಟೈಮ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೊರಟು ಅಲ್ಲಿ ಇನ್ನು ಭರತನಾಟ್ಯಂ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ರು. ಜಾಗರಣೆ ಇಡ್ತಾರಲ್ಲ ಅಲ್ಲೇ ಸ್ವಲ್ಪ ಜನ, ಸೊ ಅದಕ್ಕೆ ಭರತನಾಟ್ಯಂ ಎಲ್ಲ ಮಾಡೋಕ್ಕೆ ಕರೆಸಿದ್ರು. ನೋಡಿ ಅಲ್ಲೆಲ್ಲ ನಿಂತಿದ್ದಾರೆ ಭರತನಾಟ್ಯಂ ಮಾಡೋಕ್ಕೆ. ನೆಕ್ಸ್ಟು ತುಂಬ ಚೆನ್ನಾಗಿರುತ್ತೆ ಭರತನಾಟ್ಯಂ ನೋಡೋಕ್ಕೆ, ನನಗಂತೂ ತುಂಬ ಇಷ್ಟ. ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇವಾಗ ಇನ್ನೊಂದು ಕಡೆ ಹೊರಟು. ಆ ಬೆಟ್ಟದ ಹತ್ರ ಈ ಥರ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿದ್ರು. ಈ ಜಾತ್ರೆ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದು ಶಿವರಾತ್ರಿ ಹಬ್ಬದಲ್ಲಿ ಈ ಥರ ಎಲ್ಲ ಹಾಕ್ಕೋತಾರೆ. ನಾವೆಲ್ಲ ಏನೂ ತಿನ್ನಂಗಿರ್ಲಿಲ್ವಲ್ಲ, ಹಾಗೆ ಸುಮ್ಮನೆ ವಾಪಸ್ ಬಂದು ಅಲ್ಲೇನೂ ಇಸ್ಕೊಂಡಲೆ ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಗ್ರೌಂಡಲ್ಲಿ ಆರ್ಗನೈಸ್ ಮಾಡಿದರು, ಸೊ ಅದಕ್ಕೋಸ್ಕರ ಅಲ್ಲೂ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಹಬ್ಬಗಳು ಬಂದುಬಿಟ್ರೆ ಹೀಗೆ ಅಲ್ವಾ, ಎಷ್ಟು ಲೈಟಿಂಗ್ಸ್ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ರೋಡ್ಗಳು. ಆವಾಗ ಮಾತ್ರ ಆ ಹಬ್ಬದ ವೈಬ್ ಕೊಡುತ್ತೆ. ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ರೋಡೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದಾರಲ್ವ. ಇನ್ನು ನಾವು ಗ್ರೌಂಡಿಗೆ ಕೂಡ ಎಂಟರ್ ಆದೋ. ಅಲ್ಲೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಒಂದು ಕಡೆ ಶಿವಂದು ಇಟ್ಟಿದ್ರು, ಇನ್ನೊಂದು ಕಡೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಇನ್ನೊಂದು ಕಡೆ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು. ಇನ್ನು ಅಲ್ಲೇ
ಹಾಗೆ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೋ. ಸೊ ಇದು ತುಂಬ ಚೆನ್ನಾಗಿದೆ ಅಲ್ವಾ, ಎಲ್ಲರೂ ಅಲ್ಲಿ ಹೋಗಿ ಫೋಟೋ ತಗೊತಾ ಇದ್ರು. ಜಾಗನೇ ಇಲ್ಲ ವೀಡಿಯೋ ಮಾಡ್ಕೊಳಕ್ಕೆ, ಹಾಗೆ ವೀಡಿಯೋ ಮಾಡಿಕೊಂಡೆ. 3 ಥರ ಶಿವನ ದೇವರೆಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ದೇವಸ್ಥಾನ ಥರ ಮಾಡಿದ್ರು, ಆದರೆ ಅಲ್ಲಿ ಒಳಗಡೆ ಹೋಗೋಕ್ಕೆ ತುಂಬ ರಶ್ ಇತ್ತು. ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ, ಯಾಕಂದರೆ ನಾವು ಮನೆಗೆ ಬಂದು ಆದಿಯೋಗಿ ಅವ್ರದ್ದು ಪ್ರೋಗ್ರಾಮ್ ನೋಡೋಣ ಅಂತ ಅಂದ್ಕೊಂಡು, ಈಶಾ ಫೌಂಡೇಶನ್ದು ಸದ್ಗುರು ಅವ್ರದ್ದು ನೋಡೋಣ ಅಂತ ಅಂದ್ಕೊಂಡು ನಾವು ಬೇಗ ಮನೆಗೆ ಬರೋಣ ಅಂತ ಅಂದ್ಕೊಂಡು ಅದಕ್ಕೆ ಅಲ್ಲೇನು ಜಾಸ್ತಿ ಹೊತ್ತಿರಕ್ಕೆ ಹೋಗಿಲ್ಲ. ಇನ್ನು ಅಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರಲ್ವಾ, ಹಾಗೆ ಸ್ವಲ್ಪ ನೋಡೋಣ ಏನೇನು ಹಾಕಿದ್ದಾರೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೋ. ತೊಗೊತೀವೋ ಬಿಡ್ತೀವೋ, ಆದರೆ ಸ್ಟಾಲ್ಸ್ ಎಲ್ಲ ಹಾಕಿದ್ರೆ ಎಲ್ಲರೂ ನೋಡೇ ನೋಡ್ತಾರೆ. ಹಾಗೆ ನೋಡ್ತಾ ಇದ್ದೆ ಏನಾದರೂ ತೊಗೊಳೋಣ ಅಂತೆ, ಆದರೆ ಅಲ್ಲೇನು ಅಷ್ಟೊಂದು ಚೆನ್ನಾಗಿರೋದಿರಲಿಲ್ಲ. ಸೊ ಅದಕ್ಕೆ ಅಲ್ಲೇನು ತೊಗೊಂಡಿಲ್ಲ. ಕುಣಿಸ್ತಾರೆ, ಡ್ಯಾನ್ಸ್ ಗೀತೆಗಳನ್ನ ಆಡ್ತಾರೆ. ಸೊ ಫುಲ್ ಶಾಪಿಂಗು. ಎಲ್ಲರೂ ರೆಡಿ ಇದ್ದೀರಾ? ಸುರೇಶ್ ಅವರು ಕೂಡ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡ್ಬೇಕಲ್ಲ, ನಿಮ್ಗೆ ಇಷ್ಟ ಆದರೆ ಆಡಬೇಕು. ಓಕೆ, ಆ ಥರ ಆಡ್ತಾರೆ. ಎಸ್, ಓಕೆ, ರೆಡಿ. ಇನ್ನು ಅಲ್ಲೇನೂ ಇಷ್ಟ ಆಗಿಲ್ಲ ಅಂತ ಉಪ್ಪಿನಕಾಯಿ ಸ್ಟಾಲ್ ಹಾಕಿದ್ರು ಅಲ್ಲೇ ಪಕ್ಕದಲ್ಲಿ. ಸೊ ತುಂಬ ವೆರೈಟೀಸ್ ಹಾಕಿದ್ರು. ಇದೆಲ್ಲ ಟೇಸ್ಟ್ ಮಾಡಿ ನೋಡಿ ತೊಗೊಳ್ಬೇಕು, ಆದರೆ ಟೇಸ್ಟ್ ಮಾಡೋಂಗಿಲ್ವಲ್ಲ, ಅದಕ್ಕೆ ಸರಿ ಬೇಡ ಬಿಡು ಇನ್ನೊಂದ್ಸತಿ ತೊಗೊಳ್ಳೋಣ ಅಂದ್ಕೊಂಡು. ಇನ್ನು ಗೇಮ್ ಸ್ಟಾಲ್ ಕೂಡ ಇಟ್ಟಿದ್ರು, 1-2 ಗೇಮ್ ಸ್ಟಾಲ್ ಇಟ್ಟಿದ್ರು ಅಷ್ಟೇ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಬಂದು 10 ಅಷ್ಟೊತ್ತಿಗೆ ಬರೋಣ ಅಂದ್ಕೊಂಡು, ಸೊ ಅಷ್ಟೊತ್ತಿಗೆ ಬಂದು ಇನ್ನು ಮತ್ತೆ ಲೈವ್ ಹಾಕ್ಕೊಂಡು, ಈಶಾ ಫೌಂಡೇಶನ್ ಲೈವ್ ಬರುತ್ತಲ್ವ, ಸೊ ಅದಕ್ಕೆ ಅದನ್ನು ಹಾಕ್ಕೊಂಡು ಕುತ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ 6 ಗಂಟೆಗೆ ಹಾಕಿದ್ದು. ಇನ್ನು ಅದನ್ನು ನೋಡಿಕೊಂಡು, ಸೊ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. 2 ಗಂಟೆ ಆದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಅಂಬಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಆವಾಗೂ ಕೂಡ ಲೈವ್ ಹಾಕ್ಬಿಟ್ಟಿದ್ದೆ. ಈ ಕಡೆ ನಾನು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ. ನೋಡಿ ಇಷ್ಟು ತಂಬಿಟ್ಟನ್ನ ಮಾಡಿಕೊಂಡೆ. ಆದರೆ ಅಷ್ಟೇನು ಚೆನ್ನಾಗಿ ಬಂದಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದಲ್ವ, ನನಗೆ ಗೊತ್ತಾಗಿಲ್ಲ ಹೇಗೆ ಮಾಡಬೇಕು ಅಂತ. ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟ್ ಡೇ ತಿನ್ನೋಡಿದಾಗ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಆಚೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಮನೆ ಗುಡಿಸಿ ಒರೆಸಿ ಎಲ್ಲ ಆಯಿತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆಚೆ ಇನ್ನೂ ಫುಲ್ಲು ಕತ್ಲಿತ್ತು, ಇನ್ನೂ 5:30 ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಫುಲ್ಲು ಕತ್ಲಿತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವ್ಯೂ. ಈ ಮರಗಳೆಲ್ಲ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಬೆಳಗ್ಗೆ ಹೊತ್ತು ಈ ಥರ ಎಲ್ಲ ನೋಡೋಕ್ಕೆ. ಇನ್ನು ಆಚೆ ರಂಗೋಲಿ ಎಲ್ಲ ಒಂದು ಸ್ವಲ್ಪ ನೆನ್ನೆ ಹಾಕಿದ್ದೆಲ್ಲ ಅಳಿಸೋಗ್ಬಿಟ್ಟಿತ್ತು, ಅದಕ್ಕೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಮಾಡೋಷ್ಟೊತ್ತಿಗೆ 6 ಆಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಉಪವಾಸ ಕೂಡ ಬಿಟ್ಟಿದ್ದಾಯಿತು. ನೈವೇದ್ಯಕ್ಕೆ ತಂಬಿಟ್ಟು ಉಂಡೆ ಮಾಡ್ಕೊಂಡಿದ್ದೆ, ಮತ್ತು ಪಲಾವ್ ಮಾಡಿದ್ದೆ, ಬೆಲ್ದನ್ನ ಕೂಡ ಸ್ವಲ್ಪ ಮಾಡಿದ್ದೆ. ಇನ್ನಷ್ಟು ಮಾಡಿ ಪೂಜೆಗಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.